ಹಲೋ ಸ್ಟೂಡೆಂಟ್ಸ್, ಇವತ್ತು ಪರ್ಮಿಟೇಷನ್ದು ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ ನೋಡೋಣ. ಎಕ್ಸಾಂಪಲ್ 4, ಫೈಂಡ್ ದ ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಇನ್ಸ್ಟಿಟ್ಯೂಷನ್. ಹೌ ಮೆನಿ ಆಫ್ ದೀಸ್ ಬಿಗೆನ್ ವಿತ್ ಐ? ಏನು ಹೇಳುತ್ತೆ ಈ ಕ್ವಶನಲ್ಲಿ ಅಂದರೆ, ಇಲ್ಲಿ ಇನ್ಸ್ಟಿಟ್ಯೂಷನ್ ಅಂತ ಏನು ವರ್ಡ್ ಇದೆ, ಆ ಲೆಟರ್ಸನ್ನು ಎಷ್ಟು ವೇಸ್ನಲ್ಲಿ ನಾವು ಅರೇಂಜ್ ಮಾಡ್ಬೋದು. ಆ್ಯಂಡ್ ಮತ್ತೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಹೌ ಮೆನಿ ಆಫ್ ದೀಸ್ ಬಿಗೆನ್ ವಿತ್ ಐ. ಐಯಿಂದ ಎಷ್ಟು ಟೈಮ್ ಇದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ INSTITUTION ಇನ್ಸ್ಟಿಟ್ಯೂಷನ್. ಇಲ್ಲಿ 1 2 3 ಐಸ್ ಇದೆ. ಈ 3 ಐಸಲ್ಲಿ ಅರೇಂಜ್ ಮಾಡಿದಾಗ ಎಷ್ಟು ಸರಿ ಐಯಿಂದ ಲೆಟರ್ ಇನ್ಸ್ಟಿಟ್ಯೂಷನ್ ಜಂಬಲ್ ಆಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊಲ್ಯೂಷನ್ ಮಾಡ್ಕೊಂಡು ಹೋಗೋಣ. ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದೆ ಇಲ್ಲಿ? 1 2 3 4 5 6 7 8 9 10 11. ಓಕೆ, ಟೋಟಲ್ ಆಗಿ ಇಲ್ಲಿ 11 ಲೆಟರ್ಸ್ ಇದೆ. ಟೋಟಲ್ ನಂಬರ್ ಆಫ್ ಲೆಟರ್ಸ್ 11. ನಂಬರ್ ಆಫ್ ಐ ಎಷ್ಟಿದೆ? 1 2 3 ಇದೆ. ಎನ್ ಎಷ್ಟಿದೆ? 1 and 2. ಟಿ ಎಷ್ಟಿದೆ? 1 2 3. ಯು ಒಂದು ಸರಿ ಇದೆ, ಓ ಒಂದು ಸರಿ ಇದೆ, ಮತ್ತೆ ಎಸ್ ಒಂದು ಸರಿ ಇದೆ. ಸೊ ನಂಬರ್ ಆಫ್ ಐ 3, ಎನ್ 2, ಟಿ 3, ಯು 1, ಓ 1, ಎಸ್ 1. We have to understand here permutation of these letters of word institution. ಇದನ್ನು ಎಷ್ಟು ಸರಿ ಪರ್ಮಿಟೇಷನ್ ಆಗುತ್ತೆ ಫಸ್ಟ್ ನೋಡ್ಬಿಡೋಣ. ನಂಬರ್ ಆಫ್ ಪರ್ಮಿಟೇಷನ್ ಟೋಟಲ್ ಆಗಿ ಎಷ್ಟು ಸರಿ ಆಗುತ್ತೆ? 11 ಸರಿ ಹಾಕಿದ್ರೆ ಎಷ್ಟು ಸರಿ ಆಗುತ್ತೆ? ಇಲ್ಲಿ 11 ಫ್ಯಾಕ್ಟೋರಿಯಲ್ ದಟ್ ಈಸ್ ಟೋಟಲ್ ನಂಬರ್ ಆಫ್ ಲೆಟರ್ಸ್. ಓವರ್ ಐ ಎಷ್ಟಿದೆ? 3 ಫ್ಯಾಕ್ಟೋರಿಯಲ್. ಎನ್ 2 ಟೈಮ್ಸ್ ಇದೆ, 2 ಫ್ಯಾಕ್ಟೋರಿಯಲ್. ಟಿ 3 ಫ್ಯಾಕ್ಟೋರಿಯಲ್. ಯು 1 ಫ್ಯಾಕ್ಟೋರಿಯಲ್. ಓ 1 ಫ್ಯಾಕ್ಟೋರಿಯಲ್ ಅಂಡ್ ಎಸ್ 1 ಫ್ಯಾಕ್ಟೋರಿಯಲ್. 1 ಫ್ಯಾಕ್ಟೋರಿಯಲ್ ಇಲ್ಲಿ ಯಾಕೆ ಮೆನ್ಷನ್ ಆಗಿಲ್ಲ ಅಂದರೆ, 1 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 1. ಸೊ 1ನ ಎಷ್ಟೇ ಸರಿ ಮಲ್ಟಿಪ್ಲೈ ಮಾಡಿದ್ರು 1 ಇರುತ್ತೆ. ಹಾಗಾಗಿ ಇಲ್ಲಿ ಆ್ಯಡ್ ಅವರು ಮೆನ್ಷನ್ ಮಾಡಿಲ್ಲ. ಓಕೆ, ಯು ಕ್ಯಾನ್ ರೈಟ್ ಡೌನ್ 1 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್. ಯು ಕ್ಯಾನ್ ರೈಟ್ ಇಟ್ ಡೌನ್. ಸೊ ಒನ್ಸ್ ವಿ expand this 11 factorial, 11 into 10 into 9 into 8 into 7 into 6 into 5 into 4 into 3 factorial ಅಂತ ಮಾಡಿದ್ದಾರೆ. ಯಾಕಂತ ಹೇಳ್ತೀನಿ. ಇಲ್ಲಿ 3 ಫ್ಯಾಕ್ಟೋರಿಯಲ್ ಇದೆ, ಹಾಗೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಮತ್ತೆ 3 ಫ್ಯಾಕ್ಟೋರಿಯಲ್ನ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. 3 2 1 ಆ್ಯಂಡ್ 2 ಫ್ಯಾಕ್ಟೋರಿಯಲ್ನ ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಆ್ಯಂಡ್ ಯು ಕ್ಯಾನ್ ರೈಟ್ ಡೌನ್ 1 into 1 into 1. ಓಕೆ, ನಾಟ್ ಅನ್ ಇಶ್ಯೂ. ಸೊ ಇದನ್ನು ಮಾಡಿದಾಗ ದಿಸ್ 3 ಫ್ಯಾಕ್ಟೋರಿಯಲ್ ವಿಲ್ ಗೋ ಆಫ್. ಕಾಟ್ ಆಗಿದೆ ಡೈರೆಕ್ಟ್ ಆಗಿ. ಈ 3 ಫ್ಯಾಕ್ಟೋರಿಯಲ್ ಹೋಗಿದೆ. ಇಲ್ಲಿ 11 into 10 into 9 into 8 into 7 into 6 into 5 into 4 into 3 ಓವರ್ 3 into 2 into 1 into 2 into 1. ಇಲ್ಲೇನು ಮಾಡಿದ್ದಾರೆ? 3 2s 6. ಇದನ್ನು ಹೊರಟೋಗುತ್ತೆ. ಇಲ್ಲಿ ಮತ್ತೆ 2 ಮಿಕ್ಕಳುತ್ತೆ, 2 2s. ಸೊ ಇದನ್ನೆಲ್ಲ ನಾವು ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರು 5,54,400. ಸೊ 5,54,400 ಟೈಮ್ಸ್ ದಿಸ್ ಇನ್ಸ್ಟಿಟ್ಯೂಷನ್ ಅನ್ನೋ ವರ್ಡ್ನ ಲೆಟರ್ಸು ಜಂಬಲ್ ಆಗುತ್ತೆ. ಲೆಟರ್ಸ್ ಅಂಡರ್ಸ್ಟ್ಯಾಂಡ್ ಹೌ ಮೆನಿ ಆಫ್ ದೀಸ್ ಬಿಗನ್ ವಿತ್ ಐ. ಐ ಎಷ್ಟು ಸರಿ ಬಿಗನ್ ಆಗುತ್ತೆ? ಫಸ್ಟ್ ಲೆಟರ್ ಐ ಆಗಬೇಕು. ಕಂಡೀಷನ್ ಈಸ್ ಫಸ್ಟ್ ಲೆಟರ್ ಶುಡ್ ಬಿ ಐ. ಫಸ್ಟ್ ಲೆಟರ್ ಯಾವಾಗಲೂ ಐ ಇದೆ ಅಂದಾಗ ನಾವೇನು ಮಾಡ್ತೀವಿ? ನಾವು ಕೀಪ್ ದ ಫಸ್ಟ್ ಪ್ಲೇಸ್ ಬೈ ಐ. ಫಸ್ಟ್ ಪ್ಲೇಸ್ ಯಾವಾಗಲೂ ಐ ಇದೆ. ಸೊ ನಾವೇನು ಮಾಡ್ತೀವಿ? 11 - 1 ಮಾಡ್ತೀವಿ. ಯಾಕಂದರೆ 1 ಫಸ್ಟ್ ಲೆಟರ್ ಆಗುತ್ತೆ. ಆ 1ನ ನಾವು ತೆಗೆದಾಗ 1 ನಂಬರ್, ಯಾಕಂದರೆ ಐನ ನಾವು 1 ಅಂತ ಕನ್ಸಿಡರ್ ಮಾಡಿದ್ರೆ 11 ಲೆಟರ್ಸಲ್ಲಿ 1 ಐನ ತೆಗೆದ್ರೆ 10 ಲೆಟರ್ಸ್ ಆಗುತ್ತೆ. ಸೊ ರಿಮೈನಿಂಗ್ ಎಷ್ಟು? 10 ಲೆಟರ್ಸ್. 11 - 1 ಲೆಟರ್. ನಂಬರ್ ಆಫ್ ಐ ಏನಾಗಿದೆ? 3 ಇತ್ತು. ವಿ ಹ್ಯಾವ್ ರಿಮೂವ್ಡ್ 1. ಯಾಕಂದರೆ ಅದನ್ನು ನಾವು ಫಸ್ಟ್ ಲೆಟರ್ ಆಗಿ ಯಾವಾಗಲೂ ಕನ್ಸಿಡರ್ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಕೇಸಲ್ಲಿ.
ಹಾಗಾಗಿ ಐ ಎಷ್ಟು ಮಿಕ್ಕೊಳುತ್ತು 3 - 1 2. ಎನ್ ಸೇಮ್ ಇದೆ, ಟಿ ಸೇಮ್ ಇದೆ, ಯು ಓ ಮತ್ತು ಎಸ್ ಸೇಮ್ ಇದೆ. ಸೊ ಹೌ ವಿ ಹ್ಯಾವ್ ಟು ಅರೇಂಜ್? ಫಸ್ಟ್ ಲೆಟರ್ ಯಾವಾಗಲೂ ಐ ಇರಬೇಕು ಅಂದರೆ ಅರೇಂಜ್ಮೆಂಟ್ ಇಸ್ 10 ಫ್ಯಾಕ್ಟೋರಿಯಲ್ ಓವರ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 3. ಸೊ ಇದನ್ನು ನಾವು ಈ ಥರ ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ ಹೇಗೆ ಬರುತ್ತೆ? ಒಂದು ನಿಮಿಷ ಹೇಳ್ತೀನಿ. ಸೊ ಇದು 10 ಫ್ಯಾಕ್ಟೋರಿಯಲ್ ಓವರ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್. ಓಕೆ, ಯು ಮತ್ತು ಓ ಮತ್ತು ಎಸ್ನ ಹಾಕಿದಾಗ ಬರುತ್ತೆ. ಈ 10 ಫ್ಯಾಕ್ಟೋರಿಯಲ್ನ ನಾನೇನು ಮಾಡ್ತೀನಿ? 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್. ಯಾಕೆ ಈ 3 ಫ್ಯಾಕ್ಟೋರಿಯಲ್ನ ಉಳಿಸ್ಕೊಂಡೆ ಅಂದರೆ ಇವಾಗ 2 ಇಂಟು 1 ಇಂಟು 2 ಇಂಟು 1 ಈ ಎರಡರನ್ನ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಇಂಟು 3 ಫ್ಯಾಕ್ಟೋರಿಯಲ್ ಹಾಗೆ ಉಳಿಸ್ಕೊಂಡೆ. ಇದು 1 1 1 ಬರೆದ್ರು ಓಕೆ, ಬರದೇ ಇದ್ರು ಓಕೆ. ಸೊ ದಿಸ್ 3 ಫ್ಯಾಕ್ಟೋರಿಯಲ್ ಇದು ಹೋಗುತ್ತೆ. 2 2s are 4 ಹೋಗುತ್ತೆ. ಸೊ 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5. ದ ಆನ್ಸರ್ ಇಸ್ ದಿಸ್ ಒನ್. ಎಷ್ಟು? 1,51,200. ಸೊ 1,51,200 ಟೈಮ್ಸ್ ಏನಾಗುತ್ತೆ? ಐ ಇಂದ ವರ್ಡು ಸ್ಟಾರ್ಟ್ ಆಗುತ್ತೆ. ಸೊ ದೇ ಹ್ಯಾವ್ ಜಂಬಲ್ಡ್ ಇಟ್. ಆ ಲೆಟರ್ನ ಜಂಬಲ್ ಮಾಡಿದಾಗ ಐ ಇಂದ ಸ್ಟಾರ್ಟ್ ಆಗೋದು 1,51,200 ಟೈಮ್ಸ್. ಓಕೆ, ಅಂಡರ್ಸ್ಟುಡ್? Let us see next problem. Find the number of permutation of the letters of the word assassination. How many of these begin with A? Same, last time I ಅಂತ ಹೇಳಿದ್ವಿ. ಇಲ್ಲಿ A ಇಂದ ಎಷ್ಟು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. Let us see the solution. Total number of letters 13 ಇದೆ. ಅದರಲ್ಲಿ A ಎಷ್ಟಿದೆ? 3 ಇದೆ, ಎಸ್ 4 ಇದೆ, ಐ 2 ಇದೆ, ಎನ್ 2 ಇದೆ, ಟಿ 1 ಇದೆ ಮತ್ತು ಓ 1 ಇದೆ. ನಂಬರ್ ಆಫ್ ಪರ್ಮಿಟೇಷನ್ ಎಷ್ಟು? ಟೋಟಲ್ ಪರ್ಮಿಟೇಷನ್ ನೋಡ್ಬಿಡೋಣ ಫಸ್ಟು. ಟೋಟಲ್ ಪರ್ಮಿಟೇಷನ್ 13/3 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್. ಯು ಕ್ಯಾನ್ ರೈಟ್ ಇಟ್ ಡೌನ್, ಅದರ್ವೈಸ್ ಯು ಕ್ಯಾನ್ ಲೀವ್ ಇಟ್, ಬಿಡ್ಬೋದು. ಸೊ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 4ನ 4 ಫ್ಯಾಕ್ಟೋರಿಯಲ್ ಹೋದರೆ 3 2 6 ಈ 6ನ ಹೋಗಿಸ್ಬಿಟ್ಟು ದೆನ್ 2 5 ಮಾಡ್ಬೋದು. 2 ಇದನ್ನು 12ನ 6 ಮಾಡಿದ್ರೆ ಟೋಟಲ್ ಇಟ್ ಈಸ್ ಹೌ ಮಚ್ ಇಟ್ ಹ್ಯಾಸ್ ಕಮ್ ಹಿಯರ್? ಸೊ 1,08,10,800 ಟೈಮ್ಸ್ ದಿಸ್ ಪರ್ಟಿಕ್ಯುಲರ್ ಅಸಾಸಿನೇಷನ್ ಅನ್ನೋ ವರ್ಡನ್ನ ನಾವು ಪರ್ಮಿಟೇಷನ್ ಮಾಡ್ಬೋದು ಟೋಟಲ್ ಆಗಿ. ನಾವು ಲೆಟ್ ಅಸ್ ಕೀಪ್ ದ ಫಸ್ಟ್ ಪ್ಲೇಸ್ ವಿತ್ ಎನ ನಾವು ಹಾಗೆ ಇಡೋದಿದ್ರೆ ಫಸ್ಟು ಲೆಟ್ ಅಸ್ ರಿಮೂವ್ 1 letter ಫ್ರಮ್ 13 ಇಂದ 1 letter ರಿಮೂವ್ ಮಾಡಿದ್ರೆ 12 ಆಗುತ್ತೆ. ಎ ಇಂದ 1 letter ರಿಮೂವ್ ಮಾಡ್ಬಿಡೋಣ, ದಟ್ ಈಸ್ 2. ಸೇಮ್ ಎಸ್ 4 ಇರುತ್ತೆ, ಐನು 2 ಇರುತ್ತೆ, ಎನ್ 2 ಇರುತ್ತೆ, ಟಿ 1 ಇರುತ್ತೆ, ಓ 1 ಇರುತ್ತೆ. ಸೊ ಇಫ್ ವಿ ಡೂ ಲೈಕ್ ದಿಸ್, ಇದನ್ನು ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಇಟ್ ಹಸ್ ಕಮ್ ಹೌ ಮಚ್? 24,94,200 ಟೈಮ್ಸ್ ಲೆಟರ್ ಇಟ್ ಸ್ಟಾರ್ಟ್ ಫ್ರಮ್ ಲೆಟರ್ ಎ. ಫಸ್ಟ್ ಪ್ಲೇಸ್ ಲೆಟರ್ ಎ ಆಗುತ್ತೆ. ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಫೈಂಡ್ ದ ನಂಬರ್ ಆಫ್ ಪರ್ಮಿಟೇಷನ್ ಆಫ್ ದ ಲೆಟರ್ ಆಫ್ ದ ವರ್ಡ್ ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ಸ್ ಅನ್ನೋ ವರ್ಡನ್ನ ಪರ್ಮಿಟೇಷನ್ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ, ಇನ್ನೇನು ಹೇಳಿಲ್ಲ. ಪರ್ಮಿಟೇಷನ್ ಮಾಡಿ ಟೋಟಲ್ ಆಗಿ. ಸೊ ಟೋಟಲ್ ವರ್ಡ್ ಈಸ್ ಲೆಟರ್ಸ್ ಆರ್ 12, ಎನ್ ಈಸ್ ಈಕ್ವಲ್ ಟು 12. ಹಾಗಾಗಿ ಎ 1 ಇದೆ, ಡಿ 1 ಇದೆ, ಇ 2 ಇದೆ, ಟಿ 2 ಇದೆ, ಆರ್ 1 ಇದೆ, ಎಮ್ 1 ಇದೆ, ಐ 1 ಇದೆ, ಎನ್ 2 ಇದೆ, ಎಸ್ 1 ಇದೆ. ಸೊ ಇದನ್ನೆಲ್ಲ 12 ಫ್ಯಾಕ್ಟೋರಿಯಲ್ ಓವರ್ ಎಷ್ಟಿದೆ? ಇಲ್ಲಿ 2 ಒಂದಿದೆ, ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ, ಇನ್ನೆಲ್ಲ 1 1 ಇದೆ. ಸೊ 2 ಫ್ಯಾಕ್ಟೋರಿಯಲ್ ಅನ್ನು ಹಾಕೊಂಡಾಗ ದಟ್ ವಿ ಹ್ಯಾವ್ ಗೇನ್ಡ್ ಟೋಟಲ್ 5,98,75,200 times we have done the permutation. Okay, I hope you understood. Let us see one more example. Find the number of permutation of the letter of the word management. In how many ways of these do the M's come together? ಇಲ್ಲಿ ಎಮ್ ಏನಿದೆ, ಇಲ್ಲೊಂದು ಎಮ್ ಇದೆ, ಇಲ್ಲೊಂದು ಎಮ್ ಇದೆ, ಜಂಬಲ್ ಮಾಡಿದಾಗ ಪರ್ಮುಟೇಷನಲ್ಲಿ 2 ಎಮ್ಮು ಒಟ್ಟಿಗೆ ಬರಬೇಕು. ಎಷ್ಟು ವೇಸಲ್ಲಿ 2 ಎಮ್ ಒಟ್ಟಿಗೆ ಬರುತ್ತೆ ಅಂತ. ಸೊ ಟೋಟಲ್ ಎಷ್ಟಿದೆ? 10 ಲೆಟರ್ಸ್ ಇದೆ, ಎಮ್ 2 ಇದೆ, ಎ 2 ಇದೆ, ಎನ್ 2 ಇದೆ, ಇ 2 ಟೈಮ್ಸ್ ಇದೆ, ಜಿ 1 ಟೈಮ್ ಇದೆ, ಟಿ 1 ಟೈಮ್ಸ್ ಇದೆ.
ಸೊ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, 10 ಫ್ಯಾಕ್ಟೋರಿಯಲ್ ಓವರ್ 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್ ಆ್ಯಂಡ್ 2 ಫ್ಯಾಕ್ಟೋರಿಯಲ್ 1 ವಿ ಹ್ಯಾವ್ ಲೆಫ್ಟ್ ಇಟ್. ಸೊ ಇದು ಬಂದಾಗ ನಮಗೆ 2,26,800, 2,26,800 ಟೈಮ್ಸ್ ಆ್ಯಕ್ಚುಲಿ ದ ಟೋಟಲ್ ಪರ್ಮಿಟೇಷನ್. ವಿ ಹ್ಯಾವ್ ಸೀನ್ ದ ಟೋಟಲ್ ಪರ್ಮಿಟೇಷನ್. ಲೆಟ್ ಅಸ್ ಸಿ ಇಫ್ ಎಮ್ಸ್ ಕಮ್ ಟುಗೆದರ್. ಎಷ್ಟು ಟೈಮ್ ಎಮ್ ಬರುತ್ತೆ ಅಂದರೆ 9 ಲೆಟರ್ಸ್, 10ಅಲ್ಲಿ 1 ಮೈನಸ್ ಮಾಡೋಣ, 9 ಲೆಟರ್ಸ್ ಬರುತ್ತೆ, ಮತ್ತು 1 ಎಮ್ ಅಲ್ಲಿ 1 ಎಮ್ ತೆಗೆದುಬಿಡೋಣ, ಯಾಕಂದರೆ ಎಮ್ ಜೊತೆ ಎಮ್ ಬರಬೇಕು ಅಂತ ಕಾನ್ಸೆಪ್ಟಲ್ಲಿ. ಸೊ ಸೇಮ್ ಮೊದಲೇ ಹೆಂಗೆ ಮಾಡಿದ್ವಿ ಅದೇ ಥರ ಇದುವೆ. 9 ಫ್ಯಾಕ್ಟೋರಿಯಲ್ ಓವರ್ 1 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, ಅಗೇನ್ 1 ಫ್ಯಾಕ್ಟೋರಿಯಲ್. ಸೊ ಇಟ್ ಹ್ಯಾಸ್ ಕಮ್ ಟು 45,360 ಟೈಮ್ಸ್ ಎಮ್ ವಿಲ್ ಕಮ್ ಟುಗೆದರ್. ಹೋಪ್ ಯು ಅಂಡರ್ಸ್ಟುಡ್. ಸೊ ಮನೇಲಿ ವರ್ಕೌಟ್ ಮಾಡಿ ಇನ್ನೊಂದು ಸರಿ